ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪಾ ಅಂದ್ರೆ ಮುಂದಿನ ತಿಂಗಳು ಅಂದ್ರೆ ಜುಲೈ ಮಂತ್ ಒಳಗೆ ಯಾವ್ಯಾವ ಹೊಸ ಹೊಸ ನೋಟಿಫಿಕೇಶನ್ ರಿಲೀಸ್ ಆಗಿದ್ದಾವೆ, ಯಾವ್ಯಾವ ಮಂತ್ ಒಳಗೆ ಅಪ್ಲೈ ಮಾಡಬೇಕು, ಯಾವ ಜಾಬ್ ಬಿಟ್ಟಿದ್ದಾರೆ ಅಂತಂದ್ರೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಜುಲೈ ಮಂತ್ ಒಳಗೆ ಏನಪ್ಪಾ ಅಂದ್ರೆ ಬೆಂಗಳೂರಲ್ಲಿರುವಂತ ಸಿವಿಲ್ ಕೋರ್ಟ್ ಏನಪ್ಪಾ ಅಂದ್ರೆ ಅರ್ಜಿಯನ್ನು ಕರೆದಿರ್ತಾರೆ. ಅದು ಸಂಸ್ಥೆ ಬಂದ್ಬಿಟ್ಟು ಬೆಂಗಳೂರು ಸಿವಿಲ್ ಕೋರ್ಟ್ ಅಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ. ಹಾಗೆ ಹುದ್ದೆಗಳ ಹೆಸರು ಯಾವ ಹುದ್ದೆ ಕಾಲ್ಫಾರ್ಮ್ ಮಾಡಿದಾರಪ್ಪ ಅಂದ್ರೆ ಬೆಂಗಳೂರು ಹೈಕೋರ್ಟ್ ಸಿವಿಲ್ ಕೋರ್ಟ್ಗೆ P1 ಹುದ್ದೆಗೆ ಮತ್ತೆ ಡ್ರೈವರ್ ಹುದ್ದೆಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಟೋಟಲ್ ಹುದ್ದೆಗಳು ಬಂದು ಎಷ್ಟು ಹುದ್ದೆಗಳು ಖಾಲಿದಾವೆ ಅಂದ್ರೆ 88 ಹುದ್ದೆಗಳು ಇಲ್ಲಿ ಖಾಲಿದಾವೆ. ಹಾಗೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿರುವಂತಹ ಬೆಂಗಳೂರು ಒಳಗೆ ಏನಪ್ಪಾ ನೀವು ಕೆಲಸ ಮಾಡಬೇಕಾಗಿರುತ್ತೆ. ಹಾಗೆ ಈ ಸಿವಿಲ್ ಕೋರ್ಟ್ ನೇಮಕಾತಿಗೆ ಅರ್ಜಿಯನ್ನು ಹಾಕಿದ ಮೇಲೆ ಎಷ್ಟು ಸಂಬಳ ಕೊಡ್ತಾರಪ್ಪ ಅಂದ್ರೆ 27,000ದಿಂದ 67,000 ಸಂಬಳ ಕೊಡ್ತಾರೆ. ಹಾಗೆ ಇದಕ್ಕೆ ಅಪ್ಲೈ ಮಾಡಕಪ್ಪ ಅಂದ್ರೆ ನಿಮ್ಗೆ ಜಸ್ಟ್ SLC ಆಗಿದ್ರೆ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರ. ಹಾಗೆ ಇದನ್ನ ಅಪ್ಲೈ ಮಾಡಕ್ಕೆ ವಯೋಮಿತಿ ನೋಡೋಣ, 18 ವರ್ಷದಿಂದ 40 ವರ್ಷ ಒಳಗಿದ್ದರೆ ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡಕ್ಕೆ ಹೇಳ್ತೀರಾ. ಹಾಗೆ ಯಾವ ಕೆಟಗರಿ ಎಷ್ಟೆಷ್ಟು ಅಪ್ಲಿಕೇಶನ್ ಫೀಸ್ ಇದೆಯಪ್ಪ ಅಂದ್ರೆ ಸಾಮಾನ್ಯ ಕೆಟಗರಿಗೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಹಾಗೆ 2A 2B 3B ಅಭ್ಯರ್ಥಿಗಳಿಗೆ 150 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಹಾಗೆ SC ST PW ಕ್ಯಾಂಡಿಡೇಟ್ ಏನಪ್ಪಾ ಅಂದ್ರೆ ಯಾವುದೇ ತರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಫ್ರೀ ಆಗಿ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಹಾಗೆ ಇದನ್ನ ಅಪ್ಲೈ ಮಾಡೋಕ್ಕೆ ಯಾವಾಗಿಂದ ಡೇಟ್ ಪ್ರಾರಂಭ ಆಗುತ್ತಪ್ಪ ಅಂದ್ರೆ ಅರ್ಜಿ ಪ್ರಾರಂಭ ದಿನಾಂಕ ಬಂದು ಜುಲೈ 1ನೇ ತಾರೀಕು ಪ್ರಾರಂಭ ಆಗಿ ಜುಲೈ 30ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ಓಕೆನಾ, ನಿಮಗೆ 1 ಮಂತ್ಗಳ ಕಾಲ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕಲು ನಿಮಗೆ ಟೈಮ್ನ ಕೊಟ್ಟಿರ್ತಾರೆ. ಹಾಗೆ ಅರ್ಜಿಯ ಪಾವತಿ ದಿನಾಂಕ ಅಂದ್ರೆ ಅರ್ಜಿಯನ್ನು ಹಾಕಿದ ಮೇಲೆ ಅಮೌಂಟ್ನ ಕೊನೆ ದಿನಾಂಕ ಅಮೌಂಟ್ನ ಪೇ ಮಾಡೋ ಕೊನೆ ದಿನಾಂಕ ಬಂದ್ಬಿಟ್ಟು 30/7 ಅಂದ್ರೆ ಅದೇ ದಿನಾಂಕ ಕೊನೆ ದಿನಾಂಕ ಆಗುತ್ತೆ. ಜುಲೈ 1ನೇ ತಾರೀಕಿಂದ 30ನೇ ತಾರೀಕು ಒಳಗೆಲ್ಲ ನೀವೆಲ್ಲ ಅಪ್ಲಿಕೇಶನ್ ಹಾಕಿ ನೀವು ಕಂಪ್ಲೀಟ್ ಆಗಿ ಮುಗಿಸ್ಬೇಕು. ಹಾಗೆ ಇದನ್ನ ಯಾವ ತರ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದ್ರೆ ನಿಮಗೆ ಈಗ ಡ್ರೈವಿಂಗ್ ಲೈಸೆನ್ಸ್ ಯಾವ ತರ ನಿಮಗೆ ಡ್ರೈವರ್ ಜಾಬ್ ಇದೆಯಲ್ಲ ಅದಕ್ಕೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ ಡ್ರೈವಿಂಗ್ ಟೆಸ್ಟ್ ಮಾಡ್ತಾರೆ ಮತ್ತೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಓಕೆನಾ, ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡ್ರೈವರ್ಗೆ ಅಷ್ಟ, ಮಿಕ್ಕಿದವ್ರಿಗೆ ಏನಪ್ಪಾ ಅಂದ್ರೆ P1 ಗೆ ಎಕ್ಸಾಮ್ ಕೂಡ ಇರುತ್ತೆ. ಇಲ್ಲಾಂದ್ರೆ P1 ಗೆ ಎಕ್ಸಾಮ್ ಇಲ್ಲಪ್ಪ ಅಂದ್ರೆ ಜಸ್ಟ್ ನಿಮಗೆ ಏನಪ್ಪಾ ಅಂದ್ರೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಇದನ್ನ ಅಪ್ಲಿಕೇಶನ್ ಹಾಕಿದ್ಮೇಲೆ ಏನಪ್ಪಾ ಅಂದ್ರೆ ಇದು ಒಂದು ಮಾಡಬೇಕು, ಏನಪ್ಪಾ ಅಂದ್ರೆ ಕೊನೆ ದಿನದ ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ವರೆಗೆ ನೀವು ಕಾಯಬಾರ್ದು. ಓಕೆನಾ, ನೀವು ಬೇಗ ಏನಪ್ಪಾ 1ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಇಲ್ಲಿ 15 ಡೇಟ್ 15ನೇ ತಾರೀಕು ಒಳಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಬೆಟರ್ ಅನ್ಸುತ್ತೆ. ತುಂಬಾ ಏನಪ್ಪಾ ಅಂದ್ರೆ ಇವಾಗ ಸರ್ವರು ತುಂಬಾ ಬಿಸಿ ಇರೋ ಕಾರಣ ಹಾಗಾಗಿ ನೀವೇನಪ್ಪಾ ಅಂದ್ರೆ ಅಪ್ಲಿಕೇಶನ್ ಬೇಗ ಹಾಕೋಬೇಕು. ಓಕೆ, ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಆ ಅಪ್ಲಿಕೇಶನ್ ಅಮೌಂಟ್ ನ ಪೇ ಮಾಡ್ತಿರಲ್ವಾ, ಆ ರಿಸಿಪ್ಟ್ ನ ನಿಮ್ಮ ಹತ್ರ ಕಂಪಲ್ಸರಿ ಇಟ್ಕೋಬೇಕು. ಯಾಕಪ್ಪ ಅಂದ್ರೆ ನೀವು ನೆಕ್ಸ್ಟ್ ಇಂಟರ್ವ್ಯೂ ಹೋದಾಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗೆ ನೀವು ಅಮೌಂಟ್ ರಿಸಿಪ್ಟ್ ನ ತೋರ್ಸಂತಾರೆ. ನಿಮ್ಮ ಹತ್ರ ಇಲ್ಲ ಅಂದ್ರೆ ನಿಮ್ದು ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಅರ್ಜಿನ ಯಾವ ವೆಬ್ಸೈಟ್ ಅಪ್ಲೈ ಮಾಡಕಪ್ಪ ಅಂದ್ರೆ ನಾನು ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಇದೆ. ಓಕೆನಾ, ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಬೆಂಗಳೂರು court.got. ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಅರ್ಜಿನ ಹಾಕ್ಬೋದು. ಹಾಗೆ ಇದು ಬಂದ್ಬಿಟ್ಟು ಏನಪ್ಪ ಅಂದ್ರೆ ಮೊದಲನೇ ಹುದ್ದೆ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಈ ಉದ್ಯೋಗ ಮಾಹಿತಿ ಯಾವ್ದಪ್ಪ ನೆಕ್ಸ್ಟ್ ಜುಲೈ ಮಂತ್ ಒಳಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ಯಾವ್ದಪ್ಪ ಅಂದ್ರೆ ಶಿಕ್ಷಕರ ನೇಮಕಾತಿ. ಅದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಜವಾಹರ್ಲಾಲ್ ನವೋದಯ ವಿದ್ಯಾಲಯದ ಶಿಕ್ಷಕ ನೇಮಕ ಅಂದ್ರೆ ಮುರಾರ್ಜಿ ದೇಸಾಯಿ ತರ ನವೋದಯ ಅಂತ ಇದೆ ಅಲ್ವಾ, ಅದರೊಳಗೆ ಏನಪ್ಪಾ ಅಂದ್ರೆ ಶಿಕ್ಷಕ ನೇಮಕಾತಿ ಮಾಡಲು ನಿಮಗೆ ನೆಕ್ಸ್ಟ್ ಮಂತ್ ಒಳಗೆ ಕರೆದಿದ್ದಾರೆ. ಓಕೆನಾ, ಇದು ಶಿಕ್ಷಕ ನೇಮಕಾತಿ ಎಲ್ಲಿದೆಪ್ಪ ಅಂದ್ರೆ ಸಂಸ್ಥೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಜವಾಹರ್ಲಾಲ್ ನವೋದಯ ವಿಶ್ವವಿದ್ಯಾಲಯ ಆಗಿರುತ್ತೆ. ಇಲ್ಲಿ ಬಂದ್ರು ನಿಮಗೆ 1 to 10th ವರೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಕ್ಲಾಸಸ್ ಇರ್ತವೆ, ಇದ್ರೊಳಗೆ ನೀವು ಕ್ಲಾಸ್ ಮಾಡ್ಬೇಕಂತ ಇಲ್ಲಿ ಇರುತ್ತೆ. ಅದಾದ್ಮೇಲೆ ಇದು ಎಲ್ಲಪ್ಪ ಲೊಕೇಶನ್ ಎಲ್ಲಿ ಬರ್ತಪ್ಪ ಅಂದ್ರೆ ಚಿಕ್ಕಜೋಳಿ ಹತ್ರ ಬರುತ್ತೆ. ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಕೂಡ್ಲಿಗಿ ತಾಲೂಕು ಚಿಕ್ಕಜೋಳಿ ಹತ್ರ ಏನಪ್ಪಾ ಅಂದ್ರೆ ಇದು ಒಂದು ಮುರಾರ್ಜಿ ಶಾಲೆ ಏನಪ್ಪಾ ಅಂದ್ರೆ ಜವಾಹರ್ಲಾಲ್ ನವೋದಯ ವಿಶ್ವವಿದ್ಯಾಲಯ ಇದೆ, ಅಲ್ಲಿ ನೀವೇನಪ್ಪಾ ಅಂದ್ರೆ ಕೆಲಸ ಮಾಡಕಂತಂದು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಯಾವುದಕ್ಕೆ ಹೆಸರು ಕರೆದಾರಪ್ಪ ಅಂದ್ರೆ TGT ಮತ್ತು PGT ಹುದ್ದೆಗಳಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ಇಷ್ಟ ಅಂತ ಹುದ್ದೆಗಳು ಖಾಲಿದೆ ಅಂತ ಕೊಟ್ಟಿಲ್ಲ, ಬಟ್ ಸುಮಾರು ಹುದ್ದೆಗಳು ಖಾಲಿದೆ ಅಂತ ಅವರು ಮೆನ್ಷನ್ ಮಾಡಿಲ್ಲ. ಓಕೆನಾ, ತುಂಬಾ ಹುದ್ದೆಗಳು ಖಾಲಿದೆ. ಹಾಗೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ನಾವು ಅವಾಗ ಹೇಳಿದಾಗ ಏನಪ್ಪಾ ಅಂದ್ರೆ ವಿಜಯನಗರ ಅಂದ್ರೆ ಹೊಸಪೇಟೆ ಹತ್ರ ಇರುವ ಚಿಕ್ಕಜೋಳಿ ಹತ್ರ ನಿಮ್ಗೆ ಏನಪ್ಪಾ ಅಂದ್ರೆ ಲೊಕೇಶನ್ ಬಂದಿರುತ್ತೆ. ಇದಕ್ಕೆ ಅಪ್ಲೈ ಮಾಡಕಪ್ಪ ಅಂದ್ರೆ ನೀವು ಜಸ್ಟ್ B.Ed ಕಂಪ್ಲೀಟ್ ಆದ್ರೆ ಅಪ್ಲೈ ಮಾಡೋದು, ಹಾಗೆ MSc ಮಾಡಿದ್ರೆ ನೀವು ಅಪ್ಲೈ ಮಾಡೋದು. ಓಕೆನಾ, ಇದು ಬಂದ್ಬಿಟ್ಟು ಯಾವುದೇ ಒಂದು ಯೂನಿವರ್ಸಿಟಿ ಕಡೆಯಿಂದ ನೀವು ಪಾಸ್ ಆದ್ರೂ ಇದಕ್ಕೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರಾ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದಕ್ಕೆ ಅಪ್ಲೈ ಮಾಡಲು ಗರಿಷ್ಠ ವಯಸ್ಸು ಎಷ್ಟಪ್ಪ ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 50 ವರ್ಷ ಒಳಗಿದ್ದರೆ ಕೂಡ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಹಾಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಯಾವುದೇ ತರ ನಿಮಗೆ ಯಾವುದೇ ಒಂದು ಕೆಟಗರಿ ಆಗಿದ್ರು ಇದಕ್ಕೆ ಅರ್ಜಿ ಶುಲ್ಕ ಕೂಡ ಇರೋದಿಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ ನಿಮಗೆ ಆಯ್ಕೆ ಪ್ರೊಸೆಸ್ ಬಂದ್ಬಿಟ್ಟು ನಿಮಗೆ ಸಂದರ್ಶನ ಮುಖಾಂತರ ಅಂದ್ರೆ ಇಂಟರ್ವ್ಯೂ ಮುಖಾಂತರ ಏನಪ್ಪಾ ನಿಮಗೆ
ಟೇಕ್ಔಟ್ ಮಾಡ್ಕೊಂತ ಏನಪ್ಪಾ ಅಂದ್ರೆ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಹಾಗೆ ಸಂದರ್ಶನ ಸ್ಥಳ ಬಂದ್ಬಿಟ್ಟು ಎಲ್ಲಿದೆಯಪ್ಪ ಅಂದ್ರೆ ಪ್ರಾಂಶುಪಾಲರ ಕಚೇರಿ, JVN, ಚಿಕ್ಕಜೋಗಾಳಿ ತಾಲೂಕು, ಕೂಡ್ಲಿಗಿ, ವಿಜಯನಗರ ಜಿಲ್ಲೆ. ಅಂದ್ರೆ ಇದೇ ಸ್ಕೂಲ್ ಒಳಗೆ ಏನಪ್ಪ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ, ನೀವು ಇಲ್ಲಿ ಅಟೆಂಡ್ ಮಾಡಬೇಕು. ಹಾಗೆ ಅಧಿಸೂಚನೆ ಬಿಡೋದು ಯಾವಾಗಪ್ಪ ನೋಡೋದಾದ್ರೆ 25/6/2026 ತಾರೀಕಿನಿಂದ ಅಧಿಸೂಚನೆ ಬಿಡ್ತಾರೆ. ಹಾಗೆ ವಾಕಿನ್ ಇಂಟರ್ವ್ಯೂ ಯಾವಾಗಿದೆಯಪ್ಪ ಅಂದ್ರೆ ಇದೇ ಮಂತ್ 30ನೇ ತಾರೀಕಿನಿಂದ ವಾಕಿನ್ ಇಂಟರ್ವ್ಯೂ ಇರುತ್ತೆ. ನೀವು ಕಂಪಲ್ಸರಿ ಏನಪ್ಪಾ ಅಂದ್ರೆ ಶಿಕ್ಷಕ ನೇಮಕಾತಿ ಬೇಕಂದ್ರೆ ನೀವು ಆರಾಮಾಗಿ ಹೋಗಿ ಅಲ್ಲಿ ಅಕ್ಕಪಕ್ಕ ಇದ್ದರು ಆರಾಮಾಗಿ ನೀವು ಹೋಗಿ ಇಂಟರ್ವ್ಯೂ ಕಂಡಕ್ಟ್ ಮಾಡಬಹುದು. ಹಾಗೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ಈ ಮಂತ್ ಅಂದ್ರೆ ಜೂನ್ ಮಂತ್ ಕೊನೆಯ ದಿನಾಂಕ ಏನಪ್ಪಾ ಅಂದ್ರೆ 30ನೇ ತಾರೀಕು ಆಗಿರುತ್ತೆ. ನೀವು ಆರಾಮಾಗಿ ನೀವು ಅಪ್ಲೈ ಮಾಡಬಹುದು. ಇದು ಬಂದು ಶಿಕ್ಷಕ ನೇಮಕಾತಿ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಯಾವ ಜಾಬ್ ಬಗ್ಗೆ ಬಂದಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಇಸ್ರೋ ಕಡೆಯಿಂದ ಏನಪ್ಪಾ ಅಂದ್ರೆ ಭರ್ಜರಿ ನೇಮಕಾತಿ ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಯಾವ ಸಂಸ್ಥೆ ರಿಕ್ರೂಟ್ ಮಾಡ್ತಾರಪ್ಪ ಅಂದ್ರೆ ಇಸ್ರೋ ಅವರು ಏನಪ್ಪಾ ಅಂದ್ರೆ ಸಂಸ್ಥೆ ಹೆಸರು ಆಗಿರುತ್ತೆ. ಇವರು ಏನಪ್ಪಾ ನಿಮಗೆ ಜಾಬ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಹೋಗುತ್ತಾರೆ. ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು 26 ಹುದ್ದೆಗಳು ಖಾಲಿದೆ ಅಂತ ಹೇಳಿ ನೋಡ್ತಾ ಹೋಗ್ಬೋದು. ಹಾಗೆ ಯಾವ ಹುದ್ದೆಗೆ ಕಾಲ್ಫಾರ್ಮ್ ಮಾಡಿದಾರಪ್ಪ ಅಂದ್ರೆ ತಂತ್ರಜ್ಞಾನಿಕ ಮತ್ತು ವೈಜ್ಞಾನಿಕ ಹುದ್ದೆಗಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಹುದ್ದೆಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಯಾವುದೇ ತರ ಔಟ್ ಆಫ್ ಸ್ಟೇಟ್ ಒಳಗಿಲ್ಲ, ನಮ್ಮ ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಬೆಂಗಳೂರಲ್ಲಿ ಇಸ್ರೋ ಒಳಗೆ ಏನಪ್ಪಾ ಕೆಲಸ ಮಾಡೋದಂತ ಇರುತ್ತೆ. ಹಾಗೆ ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಬೇಕಪ್ಪ ಅಂದ್ರೆ ನೀವು 10th ಆದ್ರೆ ಅಪ್ಲೈ ಮಾಡಬಹುದು, ನೀವು ಪದವಿ ಆಗಿದ್ರು ಅಪ್ಲೈ ಮಾಡಬಹುದು. ಹಾಗೆ ನೀವು ಒಂದು ಡಿಗ್ರಿ, ಡಿಪ್ಲೊಮಾ ಮತ್ತು BSc ಆದ್ರೂ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ವಯೋಮಿತಿ ನೋಡ್ತಾ ಹೋಗೋಣ. ಇದಕ್ಕೆ ಅಪ್ಲೈ ಮಾಡಕಪ್ಪ ಅಂದ್ರೆ ವಯೋಮಿತಿ ಎಷ್ಟಿರಕಪ್ಪ ಅಂದ್ರೆ 18 ವರ್ಷಗಳಿಂದ 35 ವರ್ಷ ಒಳಗಿದ್ದ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಹಾಗೆ ಅರ್ಜಿ ಶುಲ್ಕ ನೋಡ್ತಾ ಹೋಗೋಣ. ಇದಕ್ಕೆ ಯಾವುದೇ ಒಂದು ಕ್ಯಾಟಗರಿ ಇದು ನಿಮಗೆ ಯಾವುದೇ ತರ ಅಪ್ಲಿಕೇಶನ್ ಫೀ ಇರೋದಿಲ್ಲ, ನೀವು ಫ್ರೀ ಆಗಿ ಈ ಜಾಬ್ ನೀವು ಅಪ್ಲೈ ಮಾಡಬಹುದು. ಹಾಗೆ ಇದಕ್ಕೆ ಮಾನಸಿಕ ವೇತನ ಎಷ್ಟು ಕೊಡ್ತಾರಪ್ಪ ಅಂದ್ರೆ 19,000ದಿಂದ 54,000 ರೂಪಾಯಿ ಏನಪ್ಪಾ ಅಂದ್ರೆ ಮಾನಸಿಕ ವೇತನ ಕೊಡ್ತಾ ಹೋಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಯಾವ ತರ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತಪ್ಪ ಅಂದ್ರೆ ನೀವು ಯಾವುದೇ ತರ ಎಕ್ಸಾಮ್ನ ಕಂಡಕ್ಟ್ ಮಾಡೋದಿಲ್ಲ, ನೀವು ಫ್ರೀ ಆಗಿ ಏನಪ್ಪಾ ಅಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಜಸ್ಟ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರೆ ನಿಮಗೆ ಸೆಲೆಕ್ಷನ್ ಆದರೆ ಈ ಜಾಬ್ ನೀವು ರಿಕ್ರೂಟ್ಮೆಂಟ್ ಮಾಡ್ಕೊಂತ ಹೋಗ್ತಾರೆ. ಅದಾದ್ಮೇಲೆ ಇದಕ್ಕೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವಾಗ ನೋಡ್ತಾ ಹೋದ್ರೆ ಅರ್ಜಿ ಸಲ್ಲಿಸುವ ಕೊನೆ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಯಾವಾಗ ಅಂತ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ 27/6/2000 ಅಂದ್ರೆ 20 ಅಂದ್ರೆ ಇದೇ ಜೂನ್ 21ನೇ ತಾರೀಕು ಅರ್ಜಿಯನ್ನು ಸ್ಟಾರ್ಟ್ ಆಗಿ ಜುಲೈ 20ನೇ ತಾರೀಕಿನ ಕೊನೆಯ ದಿನಾಂಕ ಆಗಿರುತ್ತೆ. ಓಕೆನಾ, ಈ ಡೇಟ್ಗಳು ನಾನು ತೋರಿಸ್ತಾ ಇದ್ದೀನಿ. ಇದು ಏನಪ್ಪಾ ಅಂದ್ರೆ ಇದು ಕೊನೆಯ ದಿನಾಂಕ ಆಗಿರುತ್ತೆ. ಏನಪ್ಪಾ ಅಪ್ಲೈ ಮಾಡೋ ಕೊನೆ ಯಾವ ವೆಬ್ಸೈಟ್ ಅಪ್ಲೈ ಮಾಡಬೇಕಪ್ಪ ಅಂದ್ರೆ www.isro.government.in ಒಳಗೆ ಏನಪ್ಪಾ ಅಂದ್ರೆ ಅಪ್ಲೈ ಮಾಡಬೇಕು. ಇದೆಲ್ಲ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಇದ್ರ ಮುಖಾಂತರ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಅದಾದ್ಮೇಲೆ ಅರ್ಜಿ ಸಲ್ಲಿಸಿ ಯಾವ ತರ ಅಪ್ಲಿಕೇಶನ್ ನೆಕ್ಸ್ಟ್ ಇದಕ್ಕೆ ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಆಗಿರೋ ಲಿಂಕ್ ನ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಅಪ್ಲೈ ಮಾಡಬೇಕು. ಯಾವ ತರಪ್ಪ ಅಂದ್ರೆ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳೋಕೆ ವೆಬ್ಸೈಟ್ ಓಪನ್ ಮಾಡ್ಕೊಂಡೆ ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮಗೆ ಲಾಗಿನ್ ಐಡಿ ಬರುತ್ತೆ. ಲಾಗಿನ್ ಐಡಿ ಮುಖಾಂತರ ಏನಪ್ಪಾ ಅಂದ್ರೆ ಇದನ್ನು ಅರ್ಜಿನ ಆಗ್ತಾ ಹೋಗ್ಬೇಕು. ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ತರ ಅಪ್ಲಿಕೇಶನ್ ಹಾಕೋಂತ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಸ್ರೋ ಬಿಡುಗಡೆ ಮಾಡುವಂತಹ ಜುಲೈ ಮಂತ್ ಬರುವಂತ ನೇಮಕಾತಿ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಹುದ್ದೆಗಳಪ್ಪ ಅಂದ್ರೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಸಿವಿಲ್ ಕೋರ್ಟ್ ಹುದ್ದೆಗೆ ಮತ್ತೊಂದು ಏನಪ್ಪಾ ಅಂದ್ರೆ ಅದು ಬಂದ್ಬಿಟ್ಟು ಲಾಸ್ಟ್ ಬಂದ್ಬಿಟ್ಟು 88 ಹುದ್ದೆಗಳು ಅದು ಬೇರೆ. ಇದು ಬೆಂಗಳೂರಲ್ಲಿ ಸಿವಿಲ್ ಕೋರ್ಟ್ ನಲ್ಲಿ ಏನಪ್ಪಾ ಅಂದ್ರೆ 22 ಹುದ್ದೆಗಳು ಇಲ್ಲಿ ಖಾಲಿದಾವೆ. ಓಕೆ, ಇಲ್ಲಿ 22 ಹುದ್ದೆ ಖಾಲಿದಾವೆ. ನಾನು ಫಸ್ಟ್ ಟೈಮ್ ಹೇಳಿದಾಗ ಅದು 88 ಹುದ್ದೆಗಳು ಅದು ಬೇರೆ ಇದು ಬೇರೆ ಆಗಿರುತ್ತೆ. ಇದು ಸಮಸ್ಯೆ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬೆಂಗಳೂರು ಸಿವಿಲ್ ಕೋರ್ಟ್ ಆಗಿರುತ್ತೆ. ಇದಕ್ಕೆ ಯಾವ ಹುದ್ದೆಗಳ ಕಾಲಿಫಾರ್ಮ್ ಮಾಡಿದಾರಪ್ಪ ಅಂದ್ರೆ ಇದಕ್ಕೆ ಟೈಪಿಸ್ಟ್ ಮತ್ತೆ ಡ್ರೈವರ್ಗೆ ಏನಪ್ಪಾ ಅಂದ್ರೆ ಹುದ್ದೆಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಫಸ್ಟ್ ಹೇಳಿದ್ದೇನೆ 88 ಹುದ್ದೆಗಳಿಗೆ ಯಾವ್ಯಾವ ಕಾಲ್ಫಾರ್ಮ್ ಮಾಡಿದಾರಪ್ಪ ಅಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ B1 ಕಾಲ್ಫಾರ್ಮ್ ಮಾಡಿದ್ರು, ನೆಕ್ಸ್ಟ್ ಡ್ರೈವರ್ಗೆ ಕಾಲ್ಫಾರ್ಮ್ ಮಾಡಿದ್ರು. ಈ ಹುದ್ದೆ ಯಾವ್ಯಾವ್ದು ಕಾಲ್ಫಾರ್ಮ್ ಮಾಡಿದಾರಪ್ಪ ಅಂದ್ರೆ ಟೈಪಿಸ್ಟ್ ಹುದ್ದೆ ಕಾಲ್ಫಾರ್ಮ್ ಮಾಡಿದ್ರೆ, ಹಾಗೆ ಡ್ರೈವರ್ ಹುದ್ದೆ ಕೂಡ ಇಲ್ಲಿ ಕಾಲ್ಫಾರ್ಮ್ ಮಾಡಿದಾರೆ ಅಂತ ನೋಡ್ತಾ ಹೋಗ್ಬೋದು. ಹಾಗೆ ಎಷ್ಟು ಹುದ್ದೆಗಳು ಖಾಲಿದಾವಪ್ಪ ಅಂದ್ರೆ 22 ಹುದ್ದೆಗಳು ಇಲ್ಲಿ ಖಾಲಿದಾವೆ ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಬೆಂಗಳೂರಲ್ಲಿ ನಿಮಗೆ ಉದ್ಯೋಗ ಸ್ಥಳ ಮಾಡ್ಬೇಕಂತಂದು ಇಲ್ಲಿ ಅವರು ಕೂಡ ಲೊಕೇಶನ್ ಅಡ್ರೆಸ್ ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಎಷ್ಟು ವೇಕೆನ್ಸಿಗಳು ಕೊಡ್ತಾರ ಅಂದ್ರೆ 27,000ದಿಂದ 83,000 ರೂಪಾಯಿ ಏನಪ್ಪಾ ಅಂದ್ರೆ ಇಲ್ಲಿ ವೇಕೆನ್ಸಿಯನ್ನು ನಿಮ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಅಮೌಂಟ್ ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ. ಇದಕ್ಕೆ ಅಪ್ಲೈ ಮಾಡಕಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂದ್ರೆ ನೀವು SSLC ಆದ್ರೂ ಅಪ್ಲೈ ಮಾಡಬಹುದು, ಹಾಗೆ PUC ಆದ್ರೂ ಅಪ್ಲೈ ಮಾಡಬಹುದು, ಅಥವಾ ನಿಮ್ಮ ಡಿಪ್ಲೊಮಾ ಆಗಿದ್ರು ಕೂಡ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಹಾಗೆ ವಯೋಮಿತಿ ನೋಡ್ತಾ ಹೋಗೋಣ. ಇದಕ್ಕೆ ಅಪ್ಲೈ ಮಾಡಕಪ್ಪ ಎಷ್ಟು ವಯಸ್ಸು ಇರಬೇಕಪ್ಪ ಅಂದ್ರೆ 18 ವರ್ಷದಿಂದ 40 ವರ್ಷ ಒಳಗಿದ್ದರೂ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಹಾಗೆ ವಯೋಮಿತಿ ಸಡಿಲಿಕ್ಕೆ ನೋಡ್ತಾ ಹೋಗೋದಾದ್ರೆ ನಿಮಗೆ 2A 2B 3B ಎಂಬ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ 3 ವರ್ಷ ಏನಪ್ಪಾ ಅಂದ್ರೆ ಎ ಸಡಿಲಿಕೆ ಕೊಟ್ಟಿದ್ದಾರೆ. ಹಾಗೆ SC ST ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ 5 ವರ್ಷ ಕಾಲ ಏನಪ್ಪಾ ಅಂದ್ರೆ ಎ ಸಡಿಲಿಕೆಯನ್ನು ಇಲ್ಲಿ ನೀಡಿದ್ದಾರೆ. ಹಾಗೆ ಇದಕ್ಕೆ ಅಪ್ಲೈ ಮಾಡಕಪ್ಪ ಅಂದ್ರೆ ಯಾವ ತರ
ಅರ್ಜಿ ಶುಲ್ಕ ಇರುತ್ತಪ್ಪ ಅಂದರೆ ಜನರಲ್ ವಿದ್ಯಾರ್ಥಿಗಳಿಗೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ 2A 2B 3A ವಿದ್ಯಾರ್ಥಿಗಳಿಗೆ 150 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ SC ST ಕ್ಯಾಂಡಿಡೇಟ್ ಹಾಗೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ ಯಾವುದೇ ಥರ ಇಲ್ಲಿ ಫೀಸ್ ಕೂಡ ಇರೋದಿಲ್ಲ. ನೀವು ಫ್ರೀಯಾಗಿ ಈ ಜಾಬ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಥರ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರಪ್ಪ ಅಂದರೆ ನೀವು ಅಪ್ಲೈ ಮಾಡಿರುವಂಥ ನೀವು SSLC ಇಲ್ಲ PUC ಮೇಲೆ ಅಪ್ಲೈ ಮಾಡಿದರೆ ನಿಮ್ಮದು SSLC ಮತ್ತು PUC ಏನಪ್ಪ ಅಂದರೆ ಪರ್ಸೆಂಟೇಜ್ ಮೇಲೆ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಅದು ಬಂದಿರುವಂಥ ಸೆಲೆಕ್ಷನ್ ಯಾರು ಸ್ಟೂಡೆಂಟ್ ಸೆಲೆಕ್ಷನ್ ಆಗಿರ್ತಿಲ್ಲ ಅದ್ರ ಮುಖಾಂತರ ನಿಮಗೆ ಇಂಟರ್ವ್ಯೂ ಕರೀತಾರೆ. ಅಂದರೆ 1/3 ಅಂದರೆ ಒಂದು ಹುದ್ದೆಗೆ 3 ವಿದ್ಯಾರ್ಥಿಗಳಂಗೆ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಪಾಸ್ ಆದರೆ ನೀವು ಈ ಜಾಬ್ಗೆ ಸೆಲೆಕ್ಷನ್ ಆದಂಗೆ. ಅದಾದಮೇಲೆ ಇದಕ್ಕೆ ಅರ್ಜಿ ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದರೆ ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಆಲ್ರೆಡಿ ಏನಪ್ಪ ಅಂದರೆ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದೆ. 6ನೇ ತಾರೀಕು ಅಂದರೆ ಇದು ಜೂನ್ 1ನೇ ತಾರೀಕು ಆಲ್ರೆಡಿ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು ಜೂನ್ 30ನೇ ತಾರೀಕಿನಿಂದ ಕೊನೆಯ ದಿನಾಂಕ ಆಗಿರುತ್ತೆ. ಇದಕ್ಕೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನಿಮಗೇನು ಅಪ್ಲೈ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ನಿಮಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಅರ್ಜಿ ಶುಲ್ಕ ಪಾವತಿ ದಿನಾಂಕ ಅಂದರೆ ಅರ್ಜಿನ ಕೊನೆಯ ದಿನಾಂಕ ಯಾವಾಗಪ್ಪ ಪೇ ಮಾಡೋಕ್ಕಪ್ಪ ಅಂದರೆ 30/7/2026 ನಿಮ್ಮದು ಕೊನೆಯ ದಿನಾಂಕ ಆಗಿರುತ್ತೆ. ಓಕೆ, ಇದು ಬಂದ್ಬಿಟ್ಟು ಅರ್ಜಿಯ ಕೊನೆಯ ದಿನಾಂಕ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಯಾವುದಪ್ಪ ಅಂದರೆ ಇದು ಬೆಂಗಳೂರು ಏನಪ್ಪ ಅಂದರೆ decode.gov.in ಒಳಗೆ ನೀವು ಅಪ್ಲಿಕೇಶನ್ ಕೂಡ ಆಗ್ತಾ ಹೋಗ್ಬೋದು. ಇದ್ರ ಅಪ್ಲೈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಹೋಗ್ತೀನಿ. ಓಕೆ, ನಿಮಗೆ ಇನ್ ಕೇಸ್ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಯಾವುದೇ ಒಂದು ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗೆ ನೆಕ್ಸ್ಟ್ ವಿದ್ಯೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ವಿದ್ಯೆ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು RITES ಅಂದರೆ ರೈಲ್ವೆ ವಿದ್ಯೆ ಆಗಿರುತ್ತೆ. ಇದು ಯಾವನಪ್ಪ ಸಂಸ್ಥೆ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದರೆ ರೈಲ್ ಇಂಡಿಯಾ ತಾಂತ್ರಿಕ ಮತ್ತು ಆರ್ಥಿಕ ಸೇವೆ ಬಗ್ಗೆ ಏನಪ್ಪ ಅಂದರೆ ಒಂದು ಹುದ್ದೆ ಆಗಿರುತ್ತೆ. ಇದು ಏನಪ್ಪ ಅಂದರೆ ಯಾವ ಹುದ್ದೆ ಕನ್ಫರ್ಮ್ ಮಾಡಿದಾರಪ್ಪ ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಇಲ್ಲಿ ಹುದ್ದೆಗಳನ್ನು ಕರೆದಿದ್ದಾರೆ. ಟೋಟಲ್ ಹುದ್ದೆಗಳು ಎಷ್ಟು ಕಾಲಿದಪ್ಪ ಅಂದರೆ ಇದು ಬಂದ್ಬಿಟ್ಟು ಸ್ವಲ್ಪ ಹುದ್ದೆಗಳಂದರೆ ಲೈಕ್ 3 ಹುದ್ದೆಗಳ ಕಾಲಿದೆ ಅಂತ ತಿಳಿಸಿದ್ದಾರೆ. ಏನಪ್ಪ ಅಂದರೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಅಂದರೆ ಇನ್ಕ್ಲೂಡಿಂಗ್ ಬೆಂಗಳೂರು ಕೂಡ ಸೇರುತ್ತೆ, ಇನ್ಕ್ಲೂಡಿಂಗ್ ಕರ್ನಾಟಕ ಕೂಡ ಸೇರಿರುತ್ತೆ. ಟೋಟಲ್ 3 ಹುದ್ದೆಗಳನ್ನು ಕಾಲಿದೆ ಅಂತ ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಇದಕ್ಕೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಏನಾದ್ರು ಎಜುಕೇಷನ್ ಕ್ವಾಲಿಫಿಕೇಶನ್ ನೀಡಿದೆ ಅಂತ ನೋಡ್ತಾ ಹೋಗೋಣ. ಇದು ಬಂದ್ಬಿಟ್ಟು ಒಂದು ಯಾವುದೇ ಒಂದು ಯೂನಿವರ್ಸಿಟಿ ಕಡೆಯಿಂದ ಏನಪ್ಪ ಅಂದರೆ ಈ ಒಂದು ಡಿಗ್ರಿ ಪಾಸ್ ಆಯಿತು ಇಲ್ಲ PGDB ಅಂದರೆ ನಿಮ್ಗೆ ಏನಪ್ಪ ಅಂದರೆ ಡಿಗ್ರಿಗೆ ಅಂದರೆ ಡಬಲ್ ಡಿಗ್ರಿ ಮಾಡಿದರೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಯಾರಾದರೂ ಡಬಲ್ ಡಿಗ್ರಿ ಮಾಡಿದರೆ ಇದಕ್ಕೆ ಕೂಡ ಅಪ್ಲೈ ಮಾಡ್ತಾ ಹೋಗ್ಬೋದು. ಅದು ವಯೋಮಿತಿ ನೋಡೋದಾದರೆ ನಿಮಗೆ ಗರಿಷ್ಠ ಅಂದರೆ ಮ್ಯಾಕ್ಸಿಮಮ್ 32 ವರ್ಷಗಳಾಗಿದ್ದರೂ ಈ ಜಾಬ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಹಾಗೆ ಇದಕ್ಕೆ ಮಂತ್ಲಿ ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಅಂದರೆ 40,000ರಿಂದ 1,40,000 ರೂಪಾಯಿ ನಿಮ್ಗೆ ಏನಪ್ಪ ಅಂದರೆ ಸ್ಯಾಲರಿ ಕೂಡ ನೀಡ್ತಾ ಹೋಗ್ತಾರೆ. ಹಾಗೆ ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಯಾವಾಗಪ್ಪ ಅಂದರೆ ಇದೇ ಮಂತು ಜೂನ್ 25ನೇ ತಾರೀಕಿಂದ ಅರ್ಜಿ ದಿನಾಂಕ ಸ್ಟಾರ್ಟ್ ಆಗಿ ಕೊನೆಯ ದಿನಾಂಕ ಬಂದ್ಬಿಟ್ಟು ಏನಪ್ಪ ಅಂದರೆ ಜುಲೈ 22ನೇ ತಾರೀಕಿನಿಂದ ಕೊನೆಯ ದಿನಾಂಕ ಆಗಿರುತ್ತೆ. ಅದೇ ಜುಲೈ 22ನೇ ತಾರೀಕಿನಿಂದ ಅರ್ಜಿಯನ್ನು ಏನಪ್ಪ ಅಂದರೆ ಅಮೌಂಟ್ನ ಪಾವತಿಸಲು ಕೊನೆಯ ದಿನಾಂಕ ಕೂಡ ಆಗಿರುತ್ತೆ. ಇದನ್ನು ಯಾವ ಥರ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ನಡೆಸ್ತಾರಪ್ಪ ಅಂದರೆ ನಿಮಗೆ ಇದಕ್ಕೆ ಕಂಪಲ್ಸರಿ ಎಕ್ಸಾಮ್ ಕೂಡ ಇರುತ್ತೆ. ಓಕೆನಾ, ಅಂದರೆ ನಿಮ್ಮದು ಲಿಖಿತ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಲಿಖಿತ ಪರೀಕ್ಷೆಯನ್ನು ಏನು ಪಾಸ್ ಆದಮೇಲೆ ನಿಮಗೆ ಇಂಟರ್ವ್ಯೂ ಕೂಡ ಕಂಡಕ್ಟ್ ಮಾಡ್ತಾರೆ. ನೀವು ಇಂಟರ್ವ್ಯೂ ಪಾಸ್ ಆದರೆ ಈ ಜಾಬ್ ನೀವು ಸೆಲೆಕ್ಷನ್ ಆದಂಗೆ. ಓಕೆನಾ, ಈ ಥರ ಏನಪ್ಪ ಸೆಲೆಕ್ಷನ್ ಪ್ರೋಸೆಸ್ ಕೂಡ ಇರುತ್ತೆ. ಅದಾದಮೇಲೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಪ್ಲಿಕೇಶನ್ ಫೀಸ್ ಏನಪ್ಪ ಅಂದರೆ ಜನರಲ್ ಮತ್ತು OBC ಕ್ಯಾಟಗರಿಗೆ ಏನಪ್ಪ ಅಂದರೆ 600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಬ್ಯಾಕ್ ಅಂದರೆ SC ST ವಿದ್ಯಾರ್ಥಿಗಳಿಗೆ ಹಾಗೆ PW ಕ್ಯಾಂಡಿಡೇಟ್ ಏನಪ್ಪ ಅಂದರೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ. ಓಕೆನಾ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಆನ್ಲೈನ್ ಮುಖಾಂತರ ಅಮೌಂಟ್ನ ಪೇ ಮಾಡೋಕ್ಕೂ ಯಾವುದೇ ಥರ ನೀವು ಬ್ಯಾಂಕಿಗೆ ಹೋಗಿ ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಿರಲ್ಲ ಅದು ಲಾಸ್ಟ್ ಸ್ಟೆಪ್ ಒಳಗೆ ನೀವು ಅಮೌಂಟ್ನ ಪೇ ಮಾಡೋಕ್ಕಾಗಿರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಥರ ಇದು ಅಪ್ಲಿಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಜಾಯ್ನ್ ಆಗಿ ಅಪ್ಲೈ ಮಾಡ್ಬೋದು. ಇಲ್ಲ ವಾಟ್ಸಪ್ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಎಲ್ಲ ಅಪ್ಡೇಟ್ ಕೂಡ ಅಲ್ಲಿ ನೀಡ್ತಾ ಹೋಗಿರ್ತಾನೆ. ಓಕೆನಾ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ RITES ನೇಮಕಾತಿ ಬಗ್ಗೆ ಮಾಹಿತಿ ಆಯಿತು. ಈಗ ಕೊನೆಯದಾಗಿ ಇನ್ನೊಂದು ಏನಪ್ಪ ಅಂದರೆ UPSC ಅವರು ಏನಪ್ಪ ಅಂದರೆ ಈಗ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವೀಗ ಮಾಹಿತಿನ ತಿಳ್ಕೊತ ಹೋಗೋಣ. ಇದಾದ್ಮೇಲೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಯಾವ ಸಂಸ್ಥೆ ಕಡೆಯಿಂದ ನಮಗೆ ಜಾಬ್ ಬಿಟ್ಟಿದ್ದಾರಪ್ಪ ಅಂದರೆ UPSC ಕಡೆಯಿಂದ ಏನಪ್ಪ ಅಂದರೆ ನಿಮ್ಮದು ಜಾಬ್ನ ರಿಕ್ರೂಟ್ಮೆಂಟ್ ಬಿಟ್ಟಿದ್ದಾರೆ. ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ 450 ಹುದ್ದೆಗಳು ಖಾಲಿದೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದಕ್ಕೆ ಅಪ್ಲೈ ಮಾಡಲು ಏನಪ್ಪ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಇರುತ್ತೆ. ಯಾವ ಥರ UPSC ಅವರು ಎಕ್ಸಾಮ್ ಕಂಡಕ್ಟ್ ಮಾಡಿ ಯಾವ ಥರ ಜಾಬ್ ಲೊಕೇಶನ್ ಹಾಕ್ತಾರೆ ಅದೇ ಥರ ಇಲ್ಲಿ ಆಲ್ ಓವರ್ ಇಂಡಿಯಾ ಒಳಗೆ ನೀವು ಏನಪ್ಪ ಅಂದ್ರೆ ಕೆಲಸ ಮಾಡ್ಬೇಕಂತ ಇರುತ್ತೆ. ಅದಾದಮೇಲೆ ಹುದ್ದೆ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದರೆ ಆಡಳಿತಾಧಿಕಾರ ಅಂದರೆ DC ಹುದ್ದೆಗಳಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಎಷ್ಟು ವಯಸ್ಸು ಏನಪ್ಪ ಅಂದರೆ 55 ವರ್ಷ ಒಳಗಿದ್ದವರು ಈ ಜಾಬ್ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಹಾಗೆ OBC ಅವರಿಗೆ 3 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. SC ST ಅಭ್ಯರ್ಥಿ 5 ವರ್ಷ ಕೊಟ್ಟಿದ್ದಾರೆ. ಹಾಗೆ PW ಕ್ಯಾಂಡಿಡೇಟ್ ಏನಪ್ಪ ಅಂದರೆ 10
ವರ್ಷಕಾಲ ಏನಪ್ಪಾ ಅಂದ್ರೆ ನಿಮ್ಗೆ ಈ ಸಡಿಲಿಕೆಯಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಅಪ್ಲೈ ಮಾಡಲು ಅರ್ಜಿ ಶುಲ್ಕ ನೋಡ್ತಾ ಹೋಗೋಣ. ಅರ್ಜಿ ಶುಲ್ಕ ಬಂದ್ಬಿಟ್ಟು SC/ST ಕ್ಯಾಂಡಿಡೇಟ್ಗೆ ಯಾವುದೇ ತರ ನಿಮಗೆ ಅರ್ಜಿ ಶುಲ್ಕ ಇರೋದಿಲ್ಲ. ನೀವು ಫ್ರೀಯಾಗಿ ಈ ಜಾಬಿಗೆ ನೀವು ಅಪ್ಲೈ ಮಾಡಬಹುದು. ಹಾಗೆ ಇತರೆ ಅಂದ್ರೆ ಜನರಲ್ ಕೆಟಗರಿ ಆಗಿರ್ಬೋದು, ಆಮೇಲೆ 2A 3B ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ 25 ರೂಪಾಯಿ ಏನಪ್ಪಾ ಸ್ಮಾಲ್ ಅಮೌಂಟ್ ಆಗಿರುತ್ತೆ. 25 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆನಾ, ಅದನ್ನ ಅಮೌಂಟ್ನ ಪೇ ಮಾಡೋಕ್ಕಾಗಿರುತ್ತೆ. ಅದಾದ್ಮೇಲೆ ಇದನ್ನ ಅರ್ಜಿ ಸಲ್ಲಿಸಲು ಪ್ರಮೋದ ದಿನಾಂಕ ಯಾವಾಗ ನೋಡ್ತಾ ಹೋದ್ರೆ ದಿನಾಂಕ ಅರ್ಜಿ ಫಾರಂ ದಿನಾಂಕ ಬಂದ್ಬಿಟ್ಟು 25/6/2026 ಅಂದ್ರೆ ಜೂನ್ 20ನೇ ತಾರೀಕಿನಿಂದ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಜುಲೈ 10ನೇ ತಾರೀಕಿನಿಂದ ಕೊನೆಯ ದಿನಾಂಕ ಆಗಿರುತ್ತೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ದಿನಾಂಕ ಮತ್ತು ಕೊನೆಯ ದಿನಾಂಕ ಮಾಹಿತಿ ಆಗಿತ್ತು. ಅಪ್ಲೈ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದರ ಮುಖಾಂತರ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಅದಾದ್ಮೇಲೆ ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಂದ್ರೆ ನೀವು ಅಫಿಷಿಯಲ್ ಆಗಿ ಏನಪ್ಪಾ ಅಂದ್ರೆ UPSC ವೆಬ್ಸೈಟ್ ಒಳಗೆ ಹೋಗಿ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು. ನೀವು UPSC ರಿಜಿಸ್ಟ್ರೇಷನ್ ಆಗುವಾಗ ಕೇರ್ಫುಲ್ ಆಗಿ ಏನಪ್ಪಾ ಅಂದ್ರೆ ರಿಜಿಸ್ಟ್ರೇಷನ್ ಆಗಬೇಕು. ನೀವು ತಪ್ಪಾಗಿ ಏನಪ್ಪಾ ಅಂದ್ರೆ ಎಂಟ್ರಿ ಮಾಡ್ಕೊಂಡೆ ನಿಮ್ದು ಏನಪ್ಪಾ ರಿಜಿಸ್ಟರ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಇದನ್ನ ಯಾವ ತರ ಅಪ್ಲೈ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಪ್ಪ ನೀವು ಓದಬೇಕಪ್ಪ ಅಂದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಓದ್ಕೊಂಡು ನೀವು ಇದ್ರ ಮುಖಾಂತರ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹುದ್ದೆಗಳ ಮಾಹಿತಿಯನ್ನು ನೋಡ್ತಾ ಹೋದ್ರೆ ಇದಿಷ್ಟು ಹುದ್ದೆಗಳು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ UPSC ಬಿಟ್ಟಿರುವಂತ DC ಜಾಬ್ ಏನಪ್ಪಾ ಅಂದ್ರೆ 50 ಹುದ್ದೆಗಳ ಖಾಲಿ ಇದಾಕ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಅಪ್ಲೈ ಮಾಡಬಹುದು. ಅದಾಗಿ ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಕಪ್ಪ ಅಪ್ಲೈ ಮಾಡಕಪ್ಪ ಅಂದ್ರೆ ನೀವು ಯಾವುದೋ ಒಂದು ಯೂನಿವರ್ಸಿಟಿ ಕಡೆಯಿಂದ ಏನಪ್ಪಾ ಅಂದ್ರೆ ಡಿಗ್ರಿ ಪಾಸ್ ಆಗಿದ್ರೆ BA BCom BSc ಯಾವುದೋ ಒಂದು ನಾರ್ಮಲ್ ಡಿಗ್ರಿ ಪಾಸ್ ಆದ್ರೆ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರ. ಆರಾಮಾಗಿ ನೀವು ಅಪ್ಲೈ ಮಾಡೋದು. ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ಕೂಡ ಕಡಿಮೆ ಇರುತ್ತೆ. ಓಕೆನಾ, ಇದಿಷ್ಟು ಇವರ ಬಗ್ಗೆ ಮಾಹಿತಿ ಆಗಿತ್ತು. ಇದಿಷ್ಟು ಏನಪ್ಪಾ ಅಂದ್ರೆ ಜುಲೈ ಮಂತ್ ಬರುವಂತ ಹುದ್ದೆಗಳ ಮಾಹಿತಿ ಆಗಿತ್ತು. ನಿಮಗೆ ಇದ್ರ ಬಗ್ಗೆ ಏನು ಯೂಸ್ಫುಲ್ ಆಗಿದ್ರೆ ಇದೇ ತರ ಜಾಬ್ ಅಪ್ಡೇಟ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡ್ತಾ ಹೋಗಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಯಾವ ನೆಕ್ಸ್ಟ್ ಜುಲೈ ಮತ್ತು ಯಾವ ವೇಕೆನ್ಸಿಗಳ ಕಾಲಿದ್ದಾವೆ ಅದ್ರ ಬಗ್ಗೆ ನಾನು ಮಾಹಿತಿನ ತರ್ತಾ ಹೋಗ್ತೀನಿ. ಓಕೆನಾ, ಇದಿಷ್ಟು ಈ ವಿಡಿಯೋ ಬಗ್ಗೆ ಆಗಿತ್ತು. ಹಾಗೆ ಏನಪ್ಪಾ ಅಂದ್ರೆ ಶಿಕ್ಷಕ ನೇಮಕಾತಿ ಜಸ್ಟ್ ಇಂಟರ್ವ್ಯೂ ಇರುತ್ತೆ, ನೀವು ಜಸ್ಟ್ ಅಟೆಂಡ್ ಮಾಡಿದ್ರೆ ಸಾಕು. ಸೆಲೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ, ಇದಿಷ್ಟು ಈ ವಿಡಿಯೋ ಬಗ್ಗೆ ಆಯಿತು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.